ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ಎಫ್ಐಆರ್ಗೆ ತಡೆ ಕೋರಿ ಸಿಟಿ ರವಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ತುರ್ತು ವಿಚಾರಣೆಗೆ ಸಿಟಿ ರವಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆನೆ ಸಿಟಿ ರವಿ ಅರ್ಜಿ ವಿಚಾರಣೆಯಾಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸಿಟಿ ರವಿ ಅವರು ಮುಲ್ಲಾನಿಗೂ ನೀಟ್ಗೂ ಸಂಬಂಧ ಏನು ಅಂತ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಸಿಟಿ ರವಿ ಅವರ ವಿರುದ್ಧ ಮುದಾಸಿರ್ ಪಾಷಾ ಅನ್ನೋರು ದೂರು ಕೊಟ್ಟರು. ಎಫ್ಐಆರ್ ಕೂಡ ಆಯಿತು. ಅವರ ಮನೆಗೆ ಎಫ್ಐಆರ್ ತಗೊಂಡು ಹೋಗಿರುವಂತ ಪೊಲೀಸರಿಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ. ಆ ಎಫ್ಐಆರ್ ಅನ್ನ ಸ್ವೀಕಾರ ಮಾಡಿಲ್ಲ, ಎಸಿತಾರೆ, ಆಮೇಲೆ ಮನೆಗಂಟಿಸ್ತಾರೆ. ಅಲ್ಲೇ ಇದ್ದಂತ ಅವರು ಬೆಂಬಲಿಗರು ಆ ಎಫ್ಐಆರ್ ಕಾಪಿನೂ ಕೂಡ ಹರಿದಾಕ್ತಾರೆ. ಇದೀಗ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಸಿಟಿ ರವಿ ಅವರು ಎಫ್ಐಆರ್ ತಡೆಯನ್ನ ಕೋರಿ. ಹಾಗೆ ತುರ್ತು ವಿಚಾರಣೆಯನ್ನ ಮಾಡಿ ಅನ್ನೋದಾಗಿನೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ವಕೀಲರು. ಹಾಗಾಗಿ ಇವತ್ತು ಸಂಜೆನೆ ಈ ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನಾಗುತ್ತೆ ಅನ್ನೋದನ್ನ ಗಮನಿಸಬೇಕಿದೆ. ಕೋರ್ಟ್ ಏನ್ ನಿರ್ಧಾರವನ್ನು ತಗೊಳ್ಳುತ್ತೆ ಅಂತ ಅದೇ ಅಂತಿಮವಾಗಿರುತ್ತೆ. ಎಫ್ಐಆರ್ ದಾಖಲಾಗಿರೋದಕ್ಕೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಟಿ ರವಿ. ಅವ್ರು ಸಮರ್ಥನೆ ಮಾಡಿಕೊಳ್ಳುತ್ತಾ ಇರೋದು, ಇವಾಗೇನು ಚರ್ಚೆ ಆಗ್ತಾ ಇದೆಯೋ ಆ ಅರ್ಥದಲ್ಲಿ ನಾನು ಹೇಳಿಲ್ಲ, ಯಾವುದೇ ಸಮುದಾಯಕ್ಕೆ ಯಾವುದೇ ಧರ್ಮಕ್ಕೆ ನಾನು ಅವಮಾನ ಮಾಡಿಲ್ಲ, ಒಬ್ಬ ವ್ಯಕ್ತಿಯ ಮೇಲೆ ಹೇಳಿರೋದು ಅಂತ ಒಂದು ವಿಡಿಯೋವನ್ನ ಕೂಡ ತೋರಿಸಿದ್ರು. ಅಗೇನ್ ಅದು ಕೂಡ ಸುಳ್ಳು ಅನ್ನೋದಾಗಿ ಪ್ರೂವ್ ಆಯಿತು. ದಟ್ ಯಾವುದೋ ಆಕ್ಸಿಡೆಂಟ್ ವಿಡಿಯೋಗಳನ್ನ ಮಿಸ್ ಆಗಿ ಸಿಟಿ ರವಿ ಅವರು ತೋರಿಸಿದ್ರು.